ಟಾಯ್ಸ್ ಬೇಕಪ್ಪ. ನಿಂಗೆ ಎಷ್ಟು ಟಾಯ್ಸ್ ಉಂಟು ಅದರಲ್ಲಿ ಆಟ ಆಡಲಿಕ್ಕೆ? ಅದರಲ್ಲಿ ಅದೆಲ್ಲ ಆಡ್ಬೋದಲ್ಲ. ಬೇಡ, ನಂಗೆ ಬೇರೆ ಟಾಯ್ಸ್ ಬೇಕು. ನಾವು ಮೊದಲು ಆಟ ಆಡ್ತಿದ್ದೆ, ಸಣ್ಣದಲ್ಲಿರೋ ನನ್ನ ಅಪ್ಪ ಮಾಡಿ ಕೊಡ್ತಿದ್ರು. ಆ ಥರ ಟಾಯ್ಸ್ ನಿಂಗೆ ಮಾಡಿ ಕೊಡ್ಲಾ? ಓಕೆನಾ? ಸರಿ ಬಾ, ಹೋಗಿ ನಾವು ಫಸ್ಟಿಗೆ ಒಂದು ಕೋಲ್ ಕರ್ಕೊಂಡು ಬರುವ, ಮತ್ತು ನಾವು ಇದು ಮಾಡಲಿಕ್ಕೆ ಶುರು ಮಾಡೋಣ. ಪ್ರೀತಿಯ ಗೆಳೆಯರೇ, ಇವತ್ತು ನನ್ನ ಮಗು ನನ್ನ ಹತ್ರ ಒಂದು ಆಸೆ ಹೇಳಿತ್ತು. ಅವರಿಗೊಂದು ಗಾಡಿ ಮಾಡಿ ಕೊಡಬೇಕಂತೆ. ಸಣ್ಣ ವಯಸ್ಸಲ್ಲಿ ನಮಗೆ ನಮ್ಮ ಅಪ್ಪ ಈ ಥರದೇ ಗಾಡಿಯನ್ನು ಮಾಡಿ ಕೊಡ್ತಿದ್ರು. ಈಗೆಲ್ಲ ಬಂದುಬಿಟ್ಟು ಆಟ ಸಾಮಾನು ನಾವು ಅಂಗಡಿಗೆ ಹೋಗಿ ತಗೊಳ್ತಿದ್ದೇವಲ್ವಾ. ಮೊದಲೆಲ್ಲ ನಾವು ಮನೆಯಲ್ಲಿ ನಮ್ಮ ಅಪ್ಪ ಮಾಡಿಯೇ ಕೊಡ್ತಿದ್ದದ್ದು. ಮರದಲ್ಲಿ ಟಯರ್, ಒಂದು ಕೋಲಲ್ಲಿ ಹೇಗೆ ದೂಕೊಂಡು ಹೋಗೋದು ಗಾಡಿ, ಇದೆಲ್ಲ ನಾವು 90ರ ದಶಕದಲ್ಲಿರುವಂಥ ಮಕ್ಕಳಿಗೆಲ್ಲ ನೆನಪಿರ್ತದೆ. ಈಗೆಲ್ಲ ಬಂದುಬಿಟ್ಟು ಈ ಪ್ಲಾಸ್ಟಿಕ್ ಆಟ ಸಾಮಾನು ಬಂದ ನಂತರ ಈ ಮಕ್ಕಳ ಈ ಥರದ ಚಟುವಟಿಕೆಗಳೆಲ್ಲ ಈಗ ಇಲ್ಲ, ಕಾಣಲಿಕ್ಕೆ ಸಿಗೋದಿಲ್ಲ. ನಾನು ನಮ್ಮ ಮಗುಗೆ ಮೊದಲಿಗೆ ಹೇಗಿತ್ತು ಆ ಒಂದು ರೀತಿಯ ಮಾಡಿಕೊಡುವ ಅಂತ ಒಂದು ಆಸೆ ಆಯಿತು. ಮತ್ತು ಅವಳಿಗೆ ಸಹ ಅದನ್ನು ನೋಡ್ತಾ ಇರ್ಬೋದಲ್ಲ, ಅವರ ಮಕ್ಕಳಿಗೆ ಸಹ ಅವಳು ಮಾಡಿಕೊಡ್ಬೋದು. ಹಾಗೆ ನಾನು ಸಹ ಒಂದು ಮರದೊಂದು ಇದು ತಗೊಂಡು ಮಾಡಿಕೊಡ್ತಾ ಇದ್ದೇನೆ. ಇದು ನನಗೆ ಸುಮಾರು ಒಂದು 20 ವರ್ಷ ಹಿಂದೆ ಥರ ಅನುಭವ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಇದನ್ನು ನೋಡುವಾಗ ನಮಗೂ ಒಂದು ಖುಷಿ ಆಗ್ತದೆ ಅಲ್ವಾ, ಮಕ್ಕಳೊಟ್ಟಿಗೆ ಆಟ ಆಡುವಾಗ. ಅದಕ್ಕೆ ನಾನು ಇದು ಒಂದು ರೆಡಿ ಮಾಡುವ ಅಂತ ನನಗೆ ಸಹ ಆಸೆ ಆಯಿತು. ಇದು ಹೇಗೆ ಮಾಡೋದು ಅಂತಲ್ಲ, ಅವತ್ತು ನನಗೆ ಸಹ ಅಪ್ಪ ಮಾಡುವಾಗ ನೋಡಿಯೇ ನನಗೆ ಗೊತ್ತಿರೋದು, ಮಾಡಿ ಅನುಭವ ಇಲ್ಲ. ಈಗ ಒಂದು ಸಲ ಪ್ರಯತ್ನ ಪಡುವ ಅಂತೇಳಿ ಮಾಡ್ತಾ ಇದ್ದೇನೆ. ಅವಳು ಸಹ ನನ್ನ ಪಕ್ಕದಲ್ಲಿ ಬಂದು ಕೂತಿರುವಾಗ ಅದು ಬಿಟ್ಟು ಹೋಗ್ಲಿಕ್ಕೂ ಮನಸ್ಸು ಬರೋದಿಲ್ಲ, ಮಾಡಿ ಹೋಗುವ ಅಂತೇಳಿ ಕೂತಿದ್ದಾನೆ ಈಗ. ಅಪ್ಪ, ನಿನಗೆ ನಿನ್ನಪ್ಪ ಮಾಡಿಕೊಡ್ತಾ ಇದ್ರ ಈ ಥರ? ಹೌದು ಮಗಳೇ, ಅದಕ್ಕೆ ನಾನು ನಿಂಗೆ ಮಾಡಲಿಕ್ಕೆ ನೀನು ಕೇಳಿದಾಗ ನಾನು ಮಾಡುವ ಅಂತ ಒಪ್ಪಿದ್ದು. ಹೌದಾ? ಹೌದು. ಈಗ ನಿಂಗೆ ಖುಷಿ ಆಗೋದಿಲ್ಲ ನಾ ಮಾಡುವಾಗ? ಹೌದಪ್ಪ. ಅದಕ್ಕೆ ನಾ ಮಾಡ್ತಿರೋದು. ನೀನು ನನ್ನ ಹತ್ರನೇ ಬಂದು ಪಕ್ಕದಲ್ಲಿ ಕೂತಿದ್ಯಲ್ಲ, ಆಗ ನನಗೆ ಮಾಡಲಿಕ್ಕೆ ಏನಾಗ್ತಿಲ್ಲ, ತುಂಬ ಮಾಡಲಿಕ್ಕೆ ಆಸೆ ಆಗ್ತದಾ. ನೀನು ಹಾಗೆ ಅಲ್ಲೇ ನೋಡ್ತಾ ಇದ್ದರೆ ನಿಂಗೆ ಸಹ ಕಲ್ತಾಗೆ ಆಗ್ತದೆ. ಸುಮ್ಮನೆ ಆಟ ಆಡಲಿಕ್ಕೆ ಇದು. ಅಲ್ಲಿ ಮರದ ಟಯರ್ ಥರ ಮಾಡಿ ಇಟ್ಟಿದ್ದಾನಾ, ಇದು ತಿರುಗಲಿಕ್ಕೆ, ಮರದ ಟಯರಲ್ಲಿ ಹೀಗೆ ತಿರುಗಲಿಕ್ಕೆ. ಇಲ್ಲಿ ಸಹ ಅಲ್ಲಿ ಸಹ 2 ಟಯರ್ ಥರ ಮಾಡಿ ಇಡೋದು. ಮತ್ತು ನಿಂಗೆ ಆಚೆ ಈಚೆ ಓಡ್ಕೊಂಡು ಆಡ್ಬೋದು. ನಿಂಗೆ ಆಗಲೂ ಹೊರಗಡೆ ಸೈಕಲಲ್ಲಿ ಬಿಸಿಲಲ್ಲಿ ಆಟ ಆಡುವಾಗ ಸುಸ್ತಾಗ್ತದೆ ಅಂತ ಹೇಳ್ತೀಯಲ್ಲ, ಇದು ನಿಂಗೆ ಮನೆಯ ಜಗಲಿಯಲ್ಲೇ ನಿಂಗೆ ಈ ಕವರಲ್ಲಿ ಹಿಡ್ಕೊಂಡು ಆಟ ಆಡ್ತಾ ಹೋಗ್ಬೋದು. ನಿಂಗೆ ಸಹ ಒಂದು ಖುಷಿ ಅಲ್ವಾ? ಹೌದಾ ಅಲ್ಲ? ಹೌದಾ? ನಿಂಗೆ ಬೇರೆ ಈ ಥರದ ಆಟ ಸಾಮಾನೆಲ್ಲ ನಿಂಗೆ ಖುಷಿ ಆಗ್ತದಾ? ಹೌದು. ನಿಂಗೆ ಸುಮಾರು ಆಟ ಸಾಮಾನನ್ನು ತಂದು ಕೊಟ್ಟಿದ್ದೇನಲ್ಲ. JCB ಉಂಟು ನಿನ್ನ ಹತ್ರ, ಕಾರ್ ಉಂಟು, ಹೆಲಿಕಾಪ್ಟರ್ ಉಂಟು, ವಿಮಾನ ಉಂಟು, ಮತ್ತು ಕಿಚನ್ ಸೆಟ್ ಉಂಟು, ಮತ್ತು ಯಾವುದ ಸೆಟ್, ಆಟ ಸಾಮಾನದ ಸೆಟ್ ಉಂಟು, ಜಾತ್ರೆ ಸೆಟ್ ಉಂಟು, ಮತ್ತು ಯಾವ ಸೆಟ್ ಉಂಟು, ಮೇಕಪ್ ಸೆಟ್ ಉಂಟು, ಎಲ್ಲ ಉಂಟಲ್ಲ ಆಟ ಸಾಮಾನು. ಇದರಲ್ಲಿ ಒಂದ್ಸಲ ಆಡಿ ನೋಡು ಆಯಿತಾ? ನಿಂಗೆ ಇದರದ್ದು ಆಟದ ಖುಷಿ ಬೇರೆ ಆಗ್ತದೆ. ಅದು ನೀ ಮನೆ ಒಳಗಡೆ ಕೂತು ಆಟ ಆಡೋದಲ್ಲ ಒಬ್ಬಳೇ, ಇದು ಆಟ ಆಡೋ. ಹೊರಗಡೆ ಆಟ ಆಡುವಾಗ ಬೇರೆ ಮಕ್ಕಳೆಲ್ಲ ಬಂದ ನಂತರ ಕೇಳ್ತಾರೆ, ಇದು ನನಗೆ ಸಹ ಮಾಡಿಕೊಡು ಅಂತೇಳಿ. ಆಯಿತಾ? ಇವತ್ತು ನಾನು ಮಾಡಿ ಕೊಡ್ತೇನೆ. ಇಲ್ಲಿ ಆಚೆ ಈಚೆ ಹಿಡ್ಕೊಂಡು ನಡ್ಕೊಂಡು ಆಟ ಆಡಬೇಕು ನೀನು. ಅಪ್ಪ ನಂಗೆ ಇವತ್ತು ಮಾಡಿಕೊಡ್ತಿದ್ದಾರೆ, ಅದಕ್ಕೆ ನಾನು ಆಟ ಆಡ್ತೀನಿ. ಅಪ್ಪ ಈಗ ಬರ್ತಾರೆ, ನಾಳೆ ನಂಗೆ ಇದು ಮಾಡಿಕೊಟ್ರೆ ನಾನು ಆಟ ಆಡ್ತಾ ಇರ್ತೀನಿ. ಈಗಲೇ ಮಾಡಿ ಕೊಡ್ತಾನ? ನಾಳೆಗೆ ಎಂತಕ್ಕೆ? ಇದು ಈಗ ನೋಡೋದು ಅರ್ಧ ಗಂಟೆಯಲ್ಲಿ ಆಗ್ತದೆ ಈಗ ಆಟ ಸಾಮಾನ ನಿಂಗೆ. ಮತ್ತೆ ನಿಂಗೆ ಆಗಲೂ JCB ಬೇಕು, ಕಾರು ಬೇಕು ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗೋದು ಆಟ ಸಾಮಾನು ತರಲಿಕ್ಕೆ? ಜಾಸ್ತಿ ಧರ್ಮಸ್ಥಳಕ್ಕೆ ಹೋಗೋದಲ್ವಾ? ಧರ್ಮಸ್ಥಳಕ್ಕೆ ಹೋಗೋದು, ಆಟ ಸಾಮಾನು ತರೋದು, ಅದು ಅಲ್ವಾ? ಇದು ಹಾಗೆ ಅಲ್ಲ. ಇದು ನೋಡಿ, ಈಗ ಅರ್ಧ ಗಂಟೆಯಲ್ಲೇ ಒಂದು ಕೋಲು ತರೋದು, ಕಟ್ ಮಾಡೋದು, ಟಯರ್ ಫಿಕ್ಸ್ ಮಾಡೋದು, ಮೇಲೊಂದು ಆನಿ ಹೊಡಿಯೋದು, ನೀರು ಹಿಡ್ಕೊಂಡು ಓಡುದಲ್ಲ ಆಚೆ ಈಚೆ ಆಚೆ ಈಚೆ. ಹೌದು. ಇದು ಏನು ಗೊತ್ತುಂಟಾ, ಇದು ಹಿಂದೆ ಎಲ್ಲ ಮಕ್ಕಳು ಹೀಗೆ ಆಟ ಆಡ್ತಿದ್ದದ್ದು. ಚಿಪ್ಪಿಯಲ್ಲಿ, ಮಣ್ಣಲ್ಲಿ, ಕೋಲಲ್ಲಿ, ಹೊಯ್ಗೆ ಉಂಟಲ್ಲ, ಹೊಯ್ಗೆ, ಅದರಲ್ಲಿ ನೀರು ತಂದು ಹಾಕಿ ಮಣ್ಣು ಮಿಕ್ಸ್ ಮಾಡಿ ಅಡುಗೆ ಮಾಡೋದು, ಆಟ ಆಡೋದು. ಇಲ್ಲದೆ ಇದು ಚಿಪ್ಪಿಯಲ್ಲಿ ಮಣ್ಣು ತಂದು ಆಟ ಆಡೋದು, ಕೋಲಲ್ಲಿ ಮನೆ ಕಟ್ಟೋದು, ಸೇತುವೆ ಕಟ್ಟೋದು, ಮಣ್ಣಲ್ಲಿ ಸೇತುವೆ ಕಟ್ಟೋದು, ಅದಕ್ಕೆ ಮತ್ತೆ ನೀರು ಒಯ್ಯೋದು, ದೊಡ್ಡ ಗುಂಡಿ ಥರ ಮಾಡಿ ನೀರು ಒಯ್ದು ಬಿಟ್ಟು ಬೇರೆ ಒಂದು ಕಡೆ
ಇಳಿಜಾರಲ್ಲಿ ಹೀಗೆ ಕೋಲಲ್ಲಿ ಮಣ್ಣಲ್ಲಿ ತೆಗೆದು ಬಿಡಿ, ಈ ಥರದ ಆಟ ಎಲ್ಲ ಆಟ ಆಡ್ತಿದ್ದದ್ದು ನಾವು. ಮತ್ತೆ ಜಾಸ್ತಿ ಆಟ ಆಡೋದು ಯಾವುದು, ಲಗೋರಿ. ಲಗೋರಿ ಗೊತ್ತುಂಟು ಆಟ ಆಡೋದು? ಬಾಲ್ ತಗೊಂಡು ಹೊಡೆಯುದು ಆಚೆ ಈಚೆ, ಒಂದು ಕಲ್ಲು ಕಟ್ತೇವಲ್ಲ, ಕಲ್ಲು ಕಟ್ಟಿದ ನಂತರ ಅದಕ್ಕೆ ಹೊಡೆಯುದು, ಅದು ಬಿದ್ದ ಕೂಡಲೇ ಓಡಬೇಕು. ಯಾರು ಎರಡು ಪಾರ್ಟಿ ಇರ್ತದಲ್ಲ, ಒಂದು ಪಾರ್ಟಿ ಕಟ್ಟಲಿಕ್ಕೆ, ಇನ್ನೊಂದು ಪಾರ್ಟಿ ಕಟ್ಟೋರಿಗೆ ಹೊಡಿಲಿಕ್ಕೆ. ಆಟ ಆಡಿದ್ದೀರ ನೀನು ಲಗೋರಿ? ಆ ಆಟ. ಮತ್ತೆಂತ ಇರ್ತದೆ ಆಟ ಹೇಳು? ಜಾಸ್ತಿ ಗೇರು ಬೀಜ ಉಂಟಲ್ಲ, ಗೇರು ಬೀಜ ಲೈನ್ ಆಗಿಟ್ಟು ಅದಕ್ಕೆ ಹೊಡೆಯೋದು, ತೆಂಗಿನಕಾಯಿಗೆ ಹೊಡೆಯೋದು, ಈ ಥರದ ಆಟ ಆಟ ಆಡ್ತಿದ್ವು ನಾವೆಲ್ಲ. ನೀನು ಮತ್ತೆ ಮನೇಲಿ ಕೂತು ಯಾವಾಗಲೂ ಸೈಕಲ್ ಆಡೋದು, ಯಾವಾಗಲೂ ಈ JCB, ಕಾರ್, ಗೊಂಬೆ ಈ ಆಟ ಆಡೋದಲ್ವಾ? ಅದಕ್ಕೆ ನಿಂಗೆ ಈ ಥರದೊಂದು ಸ್ಪೆಷಲ್ ಆಟದ ನಿಂಗೆ ಮಾಡಿ ಕೊಡೋದು. ಹೌದಾ? ಇದು ಆಟ ಆಡಬೇಕು ನೀನು ಹೊರಗಡೆ, ಆಯ್ತು. ಆಗ್ಬೋದಾ? ನೋಡಿ, ಇದರಲ್ಲಿ ಯಾವ ರೀತಿಯ ಕೆಮಿಕಲ್ ಇಲ್ಲ. ನೀನು ಅದ್ರಲ್ಲಿ ಪ್ಲಾಸ್ಟಿಕಲ್ಲಿ JCB ಆಟ ಆಡಿದರೆ ನಿನ್ನ ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ. ಅದು ಪ್ಲಾಸ್ಟಿಕ್ ಅಲ್ಲ, ಅದಲ್ಲ ಅದೆಲ್ಲ ಜಾಸ್ತಿ ಆಟ ಆಡಬಾರ್ದು, ಕೆಮಿಕಲ್ ಅದಲ್ಲ. ಉಸಿರಾಟಕ್ಕೆಲ್ಲ ಅಷ್ಟು ಒಳ್ಳೆಯದಲ್ಲ ಯಾವಾಗಲೂ ಪ್ಲಾಸ್ಟಿಕ್ ಮತ್ತು ಆ JCB ಆಟ ಆಡೋದು. ಇದು ಹಾಗೆಲ್ಲ, ಇದು ನೀನು ಮರದು ನಿನ್ನ ಕೈಯಲ್ಲಿ ಹಿಡಿಯುವಾಗ ಸಹ ಇದು ಮಣ್ಣಲ್ಲೇ ನೀನು ಆಟ ಆಡೋದಲ್ವಾ, ನಿಂಗೆ ಸಹ ಒಳ್ಳೇದು ಆರೋಗ್ಯಕ್ಕೆ. ಆಯಿತಾ? ಯಾವಾಗಲೂ ಜಾಸ್ತಿ ಈ ಥರದ ಆಟವೇ ಆಟ ಆಡ, ಆಯಿತಾ? ಯಾವಾಗಲೂ ಸರಿನಾ? ನಾನು ಇದು ಮಾಡುವ ಅಂತ ಹೇಳುವಾಗ ನೀನು ನನ್ನೊಟ್ಟಿಗೆ ಬಂದಿಯಲ್ಲ ಕಾಡಿಗೆ, ಅದು ಮರ ಕೋಲು ಕಟ್ ಮಾಡಲಿಕ್ಕೆ ಮತ್ತು ಅದರದ್ದು ಇದು ಕಟ್ಟು ಮಾಡಲಿಕ್ಕೆ, ಟಯರ್ ಥರ ಕಟ್ಟು ಮಾಡಲಿಕ್ಕೆಲ್ಲ ನೀನು ಸಹ ಬಂದಿಯಲ್ಲ, ಅದಕ್ಕೆ ನನಗೆ ಮತ್ತೆ ಸಹ ಖುಷಿ ಆಯಿತಾ. ಸರಿ, ನೀನು ಮಾಡುವ ಅಂತ ಹೇಳಿದ್ಯಾ, ಸರಿ ಮಾಡಿ ಕೊಡುವ ಅಂತ ಆಯ್ತು ಈಗ. ಅದಕ್ಕೆ ನಾನು ಅಲ್ಲಿಗೆ ಹೋದಾಗ ನೀನು ಅಷ್ಟು ಸ್ಪೀಡಲ್ಲಿ ನನ್ನ ಹತ್ರ ಬಂದಿಯಲ್ಲ ಒಟ್ಟಿಗೆ, ಅದಕ್ಕೆ. ಆಯಿತಾ? ಮತ್ತು ನೀನು ಇದರಲ್ಲಿ ಆಟ ಆಡ್ತಾ ಇರಬೇಕು ಯಾವಾಗಲೂ. ಮತ್ತು ಮನೇಲಿ ಬಂದು TV ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಗೊಂಬೆ ಬೇಕಂತೇಳಿ TVಯಲ್ಲಿ ಹಠ ಹಿಡಿಬಾರ್ದು, ಮೊಬೈಲ್ ಬೇಕು ಮೊಬೈಲಲ್ಲಿ ಗೊಂಬೆ ನೋಡಬೇಕಂದ್ರೆ ಹಠ ಹಿಡಿಬಾರ್ದು. ಅದಕ್ಕೆ ಇದನ್ನು ಮಾಡಿಕೊಡೋದು, ಆಯಿತಾ? ಯಾಕೆ ಹೇಳು? ನೀನು ಯಾವಾಗಲೂ ಬಂದುಬಿಟ್ಟು ನಿನಗೆ ಬೆಳಿಗ್ಗೆ ಸೈಕಲಲ್ಲಿ ಹೊಡಿತಿ, ಆ ನಂತರ ಬಿಸಿಲು ಅಂತೇಳಿ ಬಂದು ಮನೇಲಿ ಬಂದು ಕೂತ್ರೆ ಗೊಂಬೆ ನೋಡಬೇಕಂತೆ. ಆಗ ನಾವು ನ್ಯೂಸ್ ನೋಡುವ ಅಂತ ಹೇಳುವಾಗ ನ್ಯೂಸ್ ಬೇಡ ಗೊಂಬೆ ಬೇಕಂತೇಳಿ ಜಗಳ ಮಾಡ್ತೀವಿ. ನಾವು ನ್ಯೂಸ್ ಹಾಕಿದರೆ ನೀವು ನ್ಯೂಸ್ ನೋಡ್ತೀರಿ, ನನಗೆ ನಿಮ್ಮ ಮೊಬೈಲ್ ಕೊಡಿ ಅಂತ ಗಲಾಟೆ ಮಾಡ್ತೀವಿ. ಅದಕ್ಕೋಸ್ಕರ ಅಪ್ಪ ಈಗ ಮಾಡಿ ಕೊಡೋದು. ಮತ್ತೆ ನನ್ನ ಹತ್ರ ಬಂದು ನೀನು ಕಿರಿಕಿರಿ ಮಾಡಬಾರ್ದು, ಆಯಿತಾ? ಕಿರಿಕಿರಿ ಮಾಡ್ತೀಯ ಮತ್ತೆ ಸಹ? ಕಿರಿಕಿರಿ ಮಾಡಬಾರ್ದು ಅಂತೇಳಿ ಇದನ್ನು ಮಾಡಿ ಕೊಡೋದಾ? ಆಯಿತಾ? ಸರಿನಾ? ನಿಂಗೆ ಇದರಲ್ಲಿ ನೀನು ಫುಲ್ ಆಟ ಆಡಿದರೆ ಉಂಟಲ್ಲ, ನಾಳೆ ಬೇರೊಂದು ಆಟ ಸಾಮಾನು ಮಾಡಿಕೊಡ್ತೇನೆ ಮರದಲ್ಲೇ. ಆಗ್ಬೋದಾ? ಮರದಲ್ಲಿ ಬೇರೊಂದು ಆಟ ಸಾಮಾನು, ಅದು ಈ ಥರನೇ ಬೇರೊಂದು ಥರದ್ದು ಆಟ ಸಾಮಾನು ಆಡಿಕೊಡ್ತೇನೆ ನಿನಗೆ. ಅದರಲ್ಲಿ ನಿನಗೆ ಕೂತ್ಕೊಳ್ಬೋದು, ಇಬ್ಬರು ಇದ್ದರೆ ನೀನು ಕೂತು ಎಳ್ಕೊಂಡು ಹೋಗ್ಬೋದು ನಿನಗೆ. ಅದು ಆ ಥರದ ಆಟ ಸಾಮಾನು ಮಾಡಿಕೊಡ್ತೇನೆ ಮರದಲ್ಲೇ. ಅದು ಸಹ ಎಂತ ಆಗೋದಿಲ್ಲ. ಮಾಡಿಕೊಡ್ಲಾ? ಎಂತ? ನಾನು ತೂಕೊಂಡು ಹೋಗ್ತೇನೆ, ನೀನು ಅದರಲ್ಲಿ ಕೂತ್ರೆ ಸಾಕು, ನನಗೆ ಖುಷಿ ಆಗ್ತದೆ. ಆ ಥರದ್ದು ಮಾಡಿಕೊಡ್ತೇನೆ. ಇದೇ ಥರ ಈ ಥರ ಎಲ್ಲ ಟಯರೆಲ್ಲ ಇಟ್ಟು ಅದ್ರಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ಸೆಟಪ್ ಎಲ್ಲ ಮಾಡಿ ಕೊಡ್ತೇನೆ. ಕುತ್ಕೊಳ್ಳಿಕ್ಕೆ ರೀಪ್ ಥರ ಪೀಸೆಲ್ಲ ಹೊಡೆದು ಮಾಡಿ ಕೊಡ್ತೇನೆ. ನೀನು ಅಲ್ಲಿ ಕೂತ್ರೆ ಸಾಕು, ನಾನು ದುಡ್ಕೊಂಡು ಹೋಗ್ತೇನೆ. ಆಗ್ಬೋದಾ? ಮೊಬೈಲು ಮತ್ತು TV ನೋಡೋದು, ಗೊಂಬೆ ನೋಡೋದು ಕಮ್ಮಿ ಮಾಡಬೇಕು. ಅದು ಬೇಕು, ಆಯಿತಾ? ನಿಂಗೆ ಮತ್ತೆ ಈಗ ಮಾಡಿದಲ್ಲ, ಇದರಲ್ಲಿ ನಿನಗೆ ಬೆಲ್ಲ ಹಾಕಿ ಕೊಡ್ತೇನೆ ನಾಳೆ ಮಾಡುವ ಆಟ ಸಾಮಾನದಲ್ಲಿ. ಮರದಲ್ಲಿ ಬೆಲ್ಲ ನಿಂಗೆ ಆಚೆ ಯಾರಾದ್ರು ಅಡ್ಡ ಬರುವಾಗ ಸೌಂಡ್ ಮಾಡಿಬಿಡುವ, ಸೈಡಿಗೆ ಹೋಗಿ ಅಂತ ಹೇಳಲಿಕ್ಕೆ ಹಾರ್ನ್, ಅದಕ್ಕೆ ಆಟ ಸಾಮಾನಕ್ಕೆ ಹಾಕಿ ಕೊಡ್ತೇನೆ ನಾನು ಮರದಲ್ಲೇ. ಅದಕ್ಕೆ ಬೇರೆ ನಮ್ಮದೊಂದು ಹಳೆಯ ಸೈಕಲ್ದು ಬೆಲ್ ಉಂಟಲ್ಲ, ಅದನ್ನು ಅದಕ್ಕೆ ಫಿಕ್ಸ್ ಮಾಡಿ ಕೊಡ್ತೇನೆ. ನಿಂಗೆ ಈಗ ಬೆಲ್ಲೆಲ್ಲ ಹೊಡೆದು ಆಟ ಆಡ್ತಾ ಇರ್ಬೋದು ಹೊರಗಡೆ ಕೂತು. ಆಗ್ಬೋದಾ? ಇನ್ನು ಇದೇ ಥರದ ನಿನಗೆ ಬೇರೆ ಬೇರೆ ಆಟ ಸಾಮಾನು ಮಾಡಿ ಕೊಡ್ತೇನೆ. ಆನಂತರ ನಿನಗೆ ಮಳೆ ಬರ್ತಲ್ಲ, ಈಗ ನೀರು ಬರಲಿ, ಟ್ಯಾಂಕಿಯಲ್ಲಿ ನೀರು ಫುಲ್ ಮಾಡಿ ನಿನಗೆ ಬೋಟ್ ಮಾಡಿ ಕೊಡ್ತೇನೆ, ಮತ್ತೊಂದು ಹೆಲಿಕಾಪ್ಟರ್ ಮಾಡಿ ಕೊಡ್ತೇನೆ. ಆಯಿತಾ? ಸುಮಾರು ಆಟ ಸಾಮಾನು ಮಾಡಲಿಕ್ಕೆ ಉಂಟು. ನಿನಗೆ ಒಂದು ಮನೆ ಮಾಡಿ ಕೊಟ್ಟಿಲ್ವ ಮೊನ್ನೆ, ಥರ್ಮಕೋಲಿದ್ದು ಮನೆ? ಅದು ಹೇಗುಂಟು?
ಹೇಗಿದೆ? ಸೂಪರ್ ಇಲ್ಲ? ಹಾಂ, ಆ ಥರನೇ ಆಯಿತಾ. ಬೇರೆ ಬೇರೆ ಆಟ ಸಾಮಾನು ಮಾಡಿ ಕೊಡ್ತೇನೆ ನೋಡಿ. ಇದು ಸ್ವಲ್ಪ ಆದರೂ ಆಗಿದೆ, ಈಗ ಟಯರ್ ಎಲ್ಲ ಆಗಿದೆ ನೋಡಿ. ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಆ್ಯಕ್ಚುಲಿ. ನೋಡಿ ಅಲ್ಲಿ ಟಯರ್ ಎರಡು ಕಡೆ ಎಲ್ಲ ತಿರುಗ್ತದೆ, ಪರವಾಗಿಲ್ಲ. ತುಂಬ ಏನು ಟಯರ್ ತಿರುಗೋ ಥರ ಅಷ್ಟು ಸ್ಪೀಡ್ ತಿರುಗಬೇಕಾಗಿಲ್ಲ. ನೀನು ಅದನ್ನು ಡೈಲಿ ಉಳಿಸ್ಕೊಂಡು ಹೋಗ್ತೀಯಲ್ಲ, ಮತ್ತೆ ಅದು ಆಟೋಮೆಟಿಕ್ಕಾಗಿ ಸರಿ ಆಗ್ತದೆ ಆಯ್ತು ಅದು. ಹಾಂ, ಒಂದು 2 ದಿವಸ ಗಾಡಿ ಓಡಿಸಿದರೆ ಸಾಕು. 3ನೇ ದಿವಸಕ್ಕೆ ನಿಮಗೆ ಪರ್ಫೆಕ್ಟಾಗಿ ಇಲ್ಲಿ ಓಡ್ಕೊಂಡು 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 ಆಟ ಆಡ್ಬೋದು ಆಯಿತಾ. ಮತ್ತು ಇದು ಎಷ್ಟು ಹಾಳಾದರೂ ಏನು ತೊಂದರೆ ಇಲ್ಲ, ಬೇಕಾದರೆ ಇಂಥದ್ದು ಮತ್ತೆ ಮತ್ತೆ ಮಾಡಿಕೊಡ್ಬೋದು ಆಯಿತಾ. ಇದೆಲ್ಲ ಹಾಳಾದರೆ ಅಪ್ಪನಿಗೆ 1 ರೂಪಾಯಿದು ಖರ್ಚಿಲ್ಲ, ಫಸ್ಟಿಗೆ ನಾನು ಹೇಳ್ತೇನೆ ಆಯಿತಾ. ಮತ್ತು ಕೂಗ್ಲಿಕ್ಕಿಲ್ಲ, ಅದು ಹಾಳಾಯಿತು ಇದು ಹಾಳಾಯಿತು ಕೂಗ್ಲಿಕ್ಕಿಲ್ಲ. ಇದು ಹೋದರೆ ಹೋಗಲಿ, ನೀನು ಆಟ ಆಡಿದರೆ ಸಾಕು ಅಷ್ಟೇ. ನಗಡ್ಕೊಂಡು ಆಟ ಆಡಿದರೆ ಸಾಕು, ಸರಿನಾ? ಹಾಂ, ನೋಡಿ ಈಗ ಕಂಪ್ಲೀಟ್ ಆಯಿತು. ನಾನೊಂದು ಆನೆ ಹೊಡೆದು ಆ ಕೋಲ್ಸ್ ಒಂದು ಇಟ್ಟು ಆನೆ ಹೊಡೆದು ನಿಮಗೆ ಕೊಡ್ತೇನೆ ಈಗ ಆಟ ಆಡಲಿಕ್ಕೋಸ್ಕರ ಟ್ರಯಲ್ ನೋಡು ಆಯಿತಾ. ಸರಿನಾ ಸುದೀಕ್ಷಾ? 2 ಕಡೆ ಸಹ ಆನೆ ಹೊಡಿತೇನೆ. ಸುಮ್ಮನೆ ನಿಂಗೆ ಆಟ ಆಡಲಿಕ್ಕೆ ಮಾತ್ರ ಮಾಡಿಕೊಡೋದು. ನಿಮಗೆ ಮತ್ತೆ ಮನೇಲಿ ಇದ್ದರೆ ಸಹ ಬೋರ್ ಆಗೋದಿಲ್ವಾ? ನನಗೆ ಮತ್ತೆ ಕೆಲಸ ಉಂಟು ಬೆಳಿಗ್ಗೆ ಎಲ್ಲ, ಆಗೆಲ್ಲ ಬಂದುಬಿಟ್ಟು ನೀನು ಒಬ್ಬಳೇ ಕೂತ್ಕೊಳ್ಳುವಾಗ ನನಗೆ ಬೇಜಾರಾಗ್ತದಾ, ಅದಕ್ಕೆ ಆಯಿತಾ. ಅದೆಂತದ ನೀನು ಆಗೋದು ಹಾಗೆ ನನ್ನ ಹತ್ರ ಬಂದು? ಹಾಂ, ಆಯಿತು ನೋಡುವ. ನೋಡಿ ಈಗ ಕೋಲಿಗೆ ಒಂದು ಆನೆ ಹೊಡೆದ್ರೆ ಮುಗೀತು. ಆನೆ ಹೊಡೆದಂದ್ರೆ ನಿಂಗೆ ಈಗಲೇ ಕೊಡ್ತೇನೆ, ನೀವು ಬೇಜಾರಾಗಬೇಡಿ, ಬೇಗ ಕೊಡ್ತೇನೆ. ಆಗದಿಂದ ಹಠ ಹಿಡಿತಾ ಇದೆಯಲ್ಲ, ಬೇಗ ಕೊಡು ಅಂತ ನನ್ನ ಹತ್ರ. ಬೇಗ ಕೊಡ್ತೇನೆ ಆಯಿತಾ, ಈಗಲೇ ಕೊಡ್ತೇನೆ. ಆಯಿತು ಮಾಡಿ. ಈಗ ಟಯರ್ ಒಂದು ಇಟ್ಟು ಟಯರಿಗೆ ಒಂದು ಆನೆ ಹೊಡಲಿಕ್ಕೆ ಉಂಟು, ಅದು ಆಚೆ ಟಯರ್ ಆಚೆ ಬರದೇ ಇದಕ್ಕೆ, ಮತ್ತು ಅದು ಹೊರಗಡೆ ಬಂದರೆ ಸರಿನಾ. ಈಗ ಹಾಕಿ ಕೊಡ್ತೇನೆ ನಿಮಗೆ, ಸ್ವಲ್ಪ ಹೊತ್ತನಿಲ್ಲ ಆಯಿತಾ. ಬಾಕಿ ಎಲ್ಲ ಕೆಲಸ ಆಗಿದೆ ನೋಡು. 2 ಟಯರಿಗೆ ಸಹ, ಒಂದು ಟಯರ್ ಸುಮ್ಮನೆ ಇಟ್ಟದ್ದು ಆಗ 2 ಟಯರನ್ನು. ಈಗ ಅದಕ್ಕೆ ನಾನು 2 ಟಯರಿಗೆ ಸಹ ಒಂದೊಂದು ಆನೆ ಹೊಡಿತೇನೆ, ಅದು ಹೊರಗೆ ಬರಬಾರ್ದು ಅಂತೇಳಿ ಟಯರ್. ಈಗಲೇ ಕೊಡ್ತೇನೆ ನಿಮಗೆ ಸುದೀಕ್ಷಾ. ಅದು ಆ ಸೈಕಲ್ ಒಂದು ತೆಗೆದು ಒಳಗಿಡ ಆಯಿತಾ. ಈಗ ಇದರಲ್ಲಿ ಸ್ವಲ್ಪ ಹೊತ್ತು ಆಡು, ನಾಳೆ ಮತ್ತೆ ಬೆಳಿಗ್ಗೆ ಮತ್ತೆ ಸೈಕಲಲ್ಲಿ ಆಡು ಆಯಿತಾ. ಹೇಗುಂಟು ಹೇಳಿ ಈಗ? ಹೇಗಿದೆ? ಖುಷಿ ಆಯ್ತಾ? ನಿಮಗೆ ಆಯ್ತು. ವಾವ್, ಸೂಪರ್ ಆಗ್ತಿದೆ ಆಟ ಆಡಲಿಕ್ಕೆ. ಥ್ಯಾಂಕ್ ಯು ಅಪ್ಪ. ಕರೆಕ್ಟ್ ಇಟ್ಟದ್ದು